ಊಟ ಆಯ್ತಾ? ಊಟ ಆಯ್ತಾ? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ ಹೇಗಿದ್ದೀರಾ? ಆ್ಯಸ್ ಯೂಶುವಲ್ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಮಾರ್ನಿಂಗ್ ಎದ್ಬಿಟ್ಟು ಬೇಗ ಕೊಟ್ಟಿಗೆ ಕೆಲಸ ಎಲ್ಲ ಮುಗಿಸಿ ಹಸುದು ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಹೂವು ನೋಡೋಣ ಅಂತ ಬಂದಿದ್ವಿ. ಬಟ್ ಈ ಸಲ ನಮಗೆ ಸಿಕ್ಕಾಬಟ್ಟೆ ಲಾಸ್ ಆಗಿಬಿಡ್ತು ಹೂವಲ್ಲಿ, ಯಾಕಂದರೆ ಗಿಡ ಚೆನ್ನಾಗಿ ಬರಲಿಲ್ಲ. ಹಾಗೆ ಔಷಧಿ ಅವು ಇವು ಅಂತ ಸುಮಾರು ಖರ್ಚು ಮಾಡಿದ್ವಿ. ಸಿಕ್ಕಾಬಟ್ಟೆ ಲಾಸ್ ಅಂತಲೇ ಹೇಳ್ಬೋದು. ₹1 ಕೂಡ ನಮ್ಮ ಕೈ ಸೇರಲಿಲ್ಲ ಅದು. ಹಾಗಾಗಿ ಏನು ಮಾಡೋಕ್ಕಾಗಲ್ಲ, ಇರೋ ಬರೋದೆಲ್ಲ ಕಿತ್ತಾಕೋಣ ಅಂದ್ಕೊಂಡು ಬಂದಿದ್ವಿ. ನಾನು ನಮ್ಮ ಮನೆಯವರಿಬ್ಬರು ಕೂಡ ಒಂದು ಬ್ಯಾಚ್ ಫುಲ್ ಹಾಕಿದ್ವಿ. ಅದಕ್ಕೆಲ್ಲ ಅಷ್ಟೊಂದು ಖರ್ಚು ಮಾಡಿದ್ರು ಕೂಡ ಅದು ಏನೂ ಕೂಡ ಬೆನಿಫಿಟ್ ಆಗಲಿಲ್ಲ. ಸೊ ಕಳೆ ಎಲ್ಲ ಬೆಳೆದು ಅದು ಕೀಳೋಕ್ಕೂ ಆಗಲಿಲ್ಲ, ಹುಳ ಎಲ್ಲ ಹತ್ಬಿಟ್ಟಿತ್ತು. ಹಾಗಾಗಿ ಅದೆಲ್ಲ ಕ್ಲಿಯರ್ ಮಾಡೋಣ ಅಂದ್ಕೊಂಡು ಬಂದ್ವಿ. ಬಟ್ ಆಗಲಿಲ್ಲ, ಬಿಸಿಲು ಬೆಳಗ್ಗೆನೇ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸಿಕ್ಕಾಬಟ್ಟೆ ಚುರುಗುಟ್ಟೋಯ್ತಾಯಿತ್ತು. ಇವಾಗ ಬೇಸಿಗೆ ಕಾಲ ಇರೋದ್ರಿಂದ ಹೆವಿ ಕೆಲಸ. ಹಾಗಾಗಿ 10:30 11 ಗಂಟೆ ಒಂದು 11:30 ಗಂಟೆ ಮುಗಿಸ್ಕೊಂಡು ಮನೆ ಕಡೆ ಬಂದೆ. ನನ್ನ ಮಗ ನೋಡಿ ಹೆಂಗೆ ಮಾಡ್ತಿದ್ದಾನೆ. ಏನೋ ಮಾಡ್ತಿದ್ಯಾ ಇಲ್ಲಿ? ಹಾಂ, ಏನು ಮಾಡ್ತಿದ್ಯಾ? ಬೆಲ್ಲ ತಿಂತಾ ಇದೆಯಾ? ಇನ್ನೇನು ಸಿಗ್ಲಿಲ್ವಾ ನಿನಗೆ ತಿನ್ನಕ್ಕೆ? ಇನ್ನೇನು ಸಿಗ್ಲಿಲ್ವಾ? ಯಾಕೆ? ಹಾಂ, ಎಲ್ಲೋದ ಅಂತ ಹುಡುಕೋ ಬಂದರೆ ಒಂದು ನೋಡಿ ಇಲ್ಲಿ ಫ್ರೆಂಡ್ಸ್ ಹೆಂಗೆ ಮಾಡಿದ್ದಾನೆ ಅಂದರೆ, ಇಲಿ ಮರಿಗಳು ಕಟ್ತಾವಲ್ಲ ಕವರ್ತಾವಲ್ಲ ಹಂಗೆ ಕವರ್ ಮಡ್ಗವನೆ ಎಲ್ಲನೂ ಬೆಲ್ಲಗಳ. ದೇವ್ರ ಮನೇಲಿ ಈ ಕಡೆ ಸೈಡು ಸ್ಟೋರ್ ರೂಮಲ್ಲಿ ಇಟ್ಟಿದ್ರೆ ಎಲ್ಲನೂ ಚೆನ್ನಾಗಿ ಇಲಿ ಮರಿ ಥರ ಕವರ್ ಮಡಗ್ಬಿಟ್ಟವನೇ ಅತ್ತಾಗಿ. ಏನೋ ಮಾಡ್ತಿದ್ದೆ? ಏನು ಮಾಡ್ತಿದ್ದೆ? ಅಟ್ಟಕ್ಕೆ ಸುಬ್ಬ ಮತ್ತೆ ಸ್ಟಾರ್ಟ್ ಮಾಡ್ತಾವನೆ. ಹೋಗಿ ಹೋಗಿ ಎಷ್ಟು ಅವನ್ನ ಅವಾಯ್ಡ್ ಮಾಡಿದ್ರು ತಡ್ಕೊಳಕ್ಕೆ ಆಗ್ತಿಲ್ಲ ಅವ್ನ ಹಾವಳಿನ ನಮಗೆ. ಯಾಕಂದರೆ ಒಂದು ಬಕೆಟ್ ಫುಲ್ಲು ಬೆಲ್ಲ ಇಟ್ಟಿದ್ವಲ್ಲ, ಅದೆಲ್ಲ ತೊಗೊಂಡು ತಿನ್ನೋಣ ಅಂತ ಪ್ರತಿದಿನ ಅದೇ ಕೆಲಸ ಮಾಡ್ತಿದ್ದಾನೆ. ಅದಕ್ಕೆ ಬೇರೆ ಕಡೆ ಎತ್ತಿಟ್ಬಿಟ್ಟಿದ್ದೀನಿ. ಬಟ್ ಆದರೂ ಬಾಗ್ಲಲ್ಲಿತ್ತು, ಅದನ್ನು ತೆಗಿಯೋಕೆ ಹೋಯ್ತಾವನೆ. ಎಲ್ಲಿದ್ರೂ ಬಿಡಲ್ಲ, ಹಂಗೆ ಹೋಗಿ ಚೆಕ್ ಮಾಡ್ತಾ ಇರ್ತಾನೆ. ಅದು ಇದು ಅಂತ ಸಿಕ್ಕಾಬಟ್ಟೆ ಕೆಲಸ ಕೊಡ್ತಾನೆ ಈ ನನ್ನ ಮಗ ನನಗೆ. ಹಾಗೆ ಅಡುಗೆ ಟೈಮ್ ಕೂಡ ಆಗಿತ್ತು. ನಮ್ಮನೆ ಕೂಡ ಸ್ವಲ್ಪ ನಮ್ಮ ಹಸ್ಬೆಂಡ್ ನಾನು ಇಬ್ಬರೇ ಇದ್ದಿದ್ದು. ಹಾಗಾಗಿ ಜಸ್ಟ್ ಜೀರಿಗೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಯಾಕಂದರೆ ತುಂಬ ದಿನ ಆಗಿತ್ತು ತಿಂದು. ಹಾಗೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಆ ಊಟ ಈ ಊಟ ಅಂದ್ಕೊಂಡು ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಮತ್ತು ಒಂಥರ ಕಂಫರ್ಟ್ ಇಲ್ಲ ಊಟ. ಹಾಗಾಗಿ ಸ್ವಲ್ಪ ಜೀರಿಗೆ ಸಾಂಬಾರಾದರೆ ಸ್ವಲ್ಪ ಡೈಜೆಷನ್ ಚೆನ್ನಾಗಾಗುತ್ತಲ್ವ, ಹಂಗಾಗಿ ಅದನ್ನು ಮಾಡಿಕೊಂಡೆ. ಹಾಗೆ ತಲೆಗೆ ಎಣ್ಣೆ ಹಚ್ಚಿ ತುಂಬ ದಿನ ಆಗ್ಬಿಟ್ಟಿತ್ತು. ಹೇರೆಲ್ಲ ಫುಲ್ಲು ಸ್ಪ್ಲಿಟ್ ಆಗಿಬಿಟ್ಟಿದೆ. ಅದು ಯಾಕೋ ಎಲ್ಲರಿಗೂ ಚಳಿಗಾಲದಲ್ಲಿ ಹೇರ್ ಹಾಳಾದರೆ ನನಗೆ ಬೇಸಿಗೆಗಾಲದಲ್ಲಿ ಹೇರ್ ಹಾಳಾಗಿದೆ ಅಂತ ಹೇಳ್ಬೋದು. ಎಲ್ಲ ಒಂಥರ ಪುಡಿ ಕೂದಲು ಥರ ಆಗಿಬಿಟ್ಟಿದೆ. ಹಂಗಾಗಿ ತುಂಬ ದಿನ ಆಗಿತ್ತು ಆಯಿಲ್ನ ಅಪ್ಲೈ ಮಾಡಿಬಿಟ್ಟು. ಹಾಗೆ ಅಡುಗೆ ಮಾಡ್ಕೋತಾ ಆಯಿಲೆಲ್ಲ ಅಪ್ಲೈ ಮಾಡಿಕೊಂಡು ಅಡುಗೆ ಕಂಪ್ಲೀಟ್ ಆಯಿತು. ಊಟ ಎಲ್ಲ ಮುಗಿಸ್ಕೊಂಡು ನನ್ನ ಮಗನ ಜೊತೆ ರೊಟೀನ್ ಸ್ಟಾರ್ಟ್ ಆಯ್ತದೆ. ಹಾಗೆ ಇನ್ನೊಂದೇನಪ್ಪ ಅಂದರೆ, ಸೀಮಂತ ಕೂಡ ಫಂಕ್ಷನ್ ಲಾಗ್ ಹಾಕಿಲ್ಲ ನಾನು. ಸೊ ಇತ್ತೀಚೆಗಂತೂ ಫಂಕ್ಷನ್ಸ್ ಲಾಗ್ಸೇ ಜಾಸ್ತಿ ಆಗಿಬಿಟ್ಟಿದೆ ಅಂತ ಹೇಳ್ಬೋದು. ಯಾಕಂದರೆ ಆ ಮದುವೆ ಗಿದ್ವೆ ಅವು ಇವು ಅಂತ ಆಲ್ಮೋಸ್ಟ್ ಫಂಕ್ಷನ್ಸ್ ಅಂತಲೇ ಹೆವಿ ಆಗಿಬಿಟ್ಟಿವೆ ಈ ಸಲ. ಮತ್ತು ನನ್ನ ವ್ಲಾಗ್ ನೋಡೋರ್ಗೂ ಅನಿಸುತ್ತೆ, ಅಯ್ಯೋ ಅದು ಏನಪ್ಪ ಇವಳು ಅದು ಎಷ್ಟು ಫಂಕ್ಷನ್ಗೆ ಹೋಗ್ತಾಳಪ್ಪ ಅಂತ ಅನ್ಕೋತಾ ಇರ್ತಾರೆ ಅನ್ಕೋತೀನಿ. ಯಾಕಂದರೆ ನಮಗೆ ಬೇಕಾದವ್ರಿಗೋಸ್ಕರ ಖಂಡಿತ ನಾವು ಹೋಗಲೇಬೇಕಾಗುತ್ತೆ. ಹಾಗೆ ನಮ್ಮ ಚಿಕ್ಕಿದು ಸೀಮಂತ ಕೂಡ ಇತ್ತು, ಅದಕ್ಕೂ ಹೋಗ್ಬೇಕಂದ್ಬಿಟ್ಟು ನನ್ನ ಮಗನ ಕರ್ಕೊಂಡು ಇನ್ನು ಅದಾದ ಬೆಳಗ್ಗೆಗೆ ರೆಡಿ ಆಗಿಬಿಟ್ಟು ಹೊರಟೆ. ಸೊ ಸೀಮಂತ ಫಂಕ್ಷನ್ಸ್ ಇರೋದು 12 ಗಂಟೆ ಮೇಲೆ ಆಗಿತ್ತು. ಬಟ್ ನಾವು ಬೇಗನೆ ಹೊರಟಿದ್ವಿ. ಸೊ ನಮ್ಮ ಅಕ್ಕ ತಂಗಿರೆಲ್ಲ ಬಂದಿರ್ತಾರಲ್ಲ, ಸ್ವಲ್ಪ ಹರಟೆ ಹೊಡ್ಕೊಂಡು ಜಾಲಿಯಾಗಿ ಹೋಗೋಣ ಅಂದ್ಕೊಂಡು. ಆ್ಯಕ್ಚುಲಿ ಇದು ಬಂದುಬಿಟ್ಟು ಆಗಿದ್ದು ಹಬ್ಬದ ದಿನವೇ ಅವಳನ್ನ ಕಳಿಸಿದ್ದು. ಆಲ್ಮೋಸ್ಟ್ ನನಗಿಂತ ಚಿಕ್ಕವಳು ನನಗೆ ಚಿಕ್ಕಿ ಅಲ್ಲೋ ಅಂತ ಒಂದು ವಿಡಿಯೋ ಇದೆ ನೋಡಿ, ಅವಳು ಚಂದನ, ಅವಳದೇ ಇವತ್ತು ಸೀಮಂತ ಇದ್ದಿದ್ದು. ಹಾಗಾಗಿ ಅವತ್ತಿನ ದಿನ ಹೋಗ್ಬಿಟ್ಟು ಅಲ್ಲೆಲ್ಲ ಮುಗಿಸ್ಕೊಂಡು, ಅಯ್ಯಪ್ಪ ನನ್ನ ಮಗ ಕ್ವಾಟ್ಲೆ ಕೊಟ್ಟ ಅಲ್ಲಿ ಫಂಕ್ಷನ್ ನಡಿಬೇಕಾದ್ರೆ ಎವಿ ಟಾರ್ಚರ್ ಇಕ್ಕದ ಸಿಕ್ಕಾಬಿಟ್ಟು. ಅಲ್ಲಿರೋರೆಲ್ಲ ನನ್ನನ್ನು ನೋಡೋರೆ, ಈ ಮಟ್ಟಕ್ಕೆ ಕ್ವಾಟ್ಲೆ ಕೊಟ್ಬಿಟ್ಟ ಇವನು. ಒಂದೊಂದ್ಸಲ ಚೆನ್ನಾಗೇ ಇರುತ್ತೆ, ಒಂದೊಂದ್ಸಲ ಅದು ಏನಾಗುತ್ತೋ ಗೊತ್ತಿಲ್ಲ. ಹಾಗಾಗಿ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಹಾಗೆ ಚಾನಲ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಪ್ರೀತಿ ಪಾತ್ರರಿಗೆ ಈ ವ್ಲಾಗ್ನ ಶೇರ್ ಮಾಡಿ, ಕೀಪ್ ಸಪೋರ್ಟಿಂಗ್ ಅಂತ ಹೇಳ್ತಾ, ನಮ್ಮ ಮುರುಳಿ ಚಿಕ್ಕಿಗೆ ರೆಡಿ ಅಂದರೆ ಶಾಸ್ತ್ರಗಳನ್ನ ಮಾಡ್ತಿದ್ದಾರೆ. ಸೊ ಒಂಥರ ಬ್ಯೂಟಿಫುಲ್ ಮೂಮೆಂಟ್ಸ್ ಅಂತ ಹೇಳ್ಬೋದು. ಯಾವುದೇ ಒಂದು ಹುಡುಗಿಗಾದರೂ ಅಷ್ಟೇ.
ಸೊ ಪ್ರೆಗ್ನೆಂಟಲ್ಲಿ ತನ್ನ ಗಂಡನ ಕೈಗೆ ಬಳೆ ತೊಡ್ಸ್ಕೊಳ್ಳೋದು ಅಥವಾ ಕುಂಕುಮ ಇಡ್ಸ್ಕೊಳ್ಳೋದು, ಆಮೇಲೆ ಹಾರ ಎಲ್ಲ ಹಾಕ್ಸ್ಕೊಳ್ಳೋದು ಏನೋ ಒಂಥರ ಖುಷಿ ಕೊಡುತ್ತೆ. ಬಟ್ ಇವಾಗಿನ ಟ್ರೆಂಡ್ ಅಂತ ಹೇಳ್ಬೋದು. ನಮ್ಮ ಇದರಲ್ಲೆಲ್ಲ ಆಲ್ಮೋಸ್ಟು ಅಷ್ಟು ಕಡಿಮೆ. ಯಾಕಂದರೆ ನನ್ನ ಮಗಳು ಹುಟ್ಟಿದ್ದು ಸ್ಟಾರ್ಟಿಂಗಲ್ಲಿ ದೊಡ್ಡದಾಗಿ ಸೀಮಂತ ಎಲ್ಲ ಮಾಡಿರ್ತಾರಲ್ಲ ಅವಾಗ. ಬಟ್ ಅವಾಗೆಲ್ಲ ಗಂಡಿರ ಕೈಲಿ ಅಂದರೆ ಶಾಸ್ತ್ರಗಳು ಅವು ಇವು ಏನೇನೋ ಮಾಡಿಸ್ತಾರಲ್ಲ ಅವೆಲ್ಲ ಕಡಿಮೆ ಇದ್ದು. ಬಟ್ ಆದ್ರೂ ನಮ್ಮ ಮನೆಯವರು ಬಳೆ ಎಲ್ಲ ತೋರಿಸ್ಬಿಟ್ಟು ಮಾಮೂಲಿ ಫೋಟೋಸ್ ತೆಗೆಸ್ಕೊಂಡಿದ್ವಿ ಅಷ್ಟೇ. ಜಾಸ್ತಿ ಏನು ಈ ಥರ ಎಲ್ಲ ರೆಡಿ ಆಗಿರಲಿಲ್ಲ ಅವರು. ಹಂಗಾಗಿ ಆ ಮೆಮೊರೀಸು ಕೂಡ ನೆನಪಿಸ್ಕೊತಾ ಇದ್ದೆ ನಾನು. ಅವಾಗೆಲ್ಲ ಹಂಗಿರಲಿಲ್ಲ. ಇತ್ತೀಚೆಗಂತೂ ಈ ಫೋಟೋ ಶೂಟ್ ಅಂತೆ ಅವಂತೆ ಇವಂತೆ. ಮತ್ತು ಮಗು ಹುಟ್ಟಿದ ತಕ್ಷಣವೇ ಅವಾಗೆಲ್ಲ ಒಂದು ತಿಂಗಳಾದ್ರೂ ಬೇರೆಯವ್ರು ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಿದ್ರು. ಬಟ್ ಇವಾಗ ಹಂಗಲ್ಲ, ಹುಟ್ಟಿದ ತಕ್ಷಣವೇ ಪಾಪುನ ಫೋಟೋ ಶೂಟ್ಗೆ ಅಂದ್ಬಿಟ್ಟು ಕಳಿಸ್ಬಿಡ್ತಾರೆ. ಅಲ್ಲೇ ಆಸ್ಪತ್ರೆಯಲ್ಲೇ ಇವಾಗ ಅದೊಂದು ಬಿಸ್ನೆಸ್ ಆಗಿಬಿಟ್ಟಿದೆ ಅಂತ ಹೇಳ್ಬೋದು. ಯಾಕಂದರೆ ಪ್ಯಾಕೇಜ್ ತೊಗೊಳ್ಳಿ, ಫೋಟೋ ಶೂಟ್ ಮಾಡಿಕೊಡ್ತೀವಿ ಮತ್ತು ಫೋಟೋಸ್ ಎಲ್ಲ ತೆಗೆದುಕೊಡ್ತೀವಿ ಅಂದ್ಕೊಂಡು ಆ ಸಣ್ಣ ಮಕ್ಕಳಿಗೆ ಅದೇನಾರಿ ಫೋಟೋ ಶೂಟ್ ಮಾಡ್ತಾರೋ ದೇವ್ರ ಹಬ್ಬನಿಗೆ ಗೊತ್ತು. ಆದರೂ ಒಂಥರ ಮೆಮೊರೇಬಲ್ ಆಗಿರುತ್ತೆ, ಇಲ್ಲ ಅಂತ ಅಲ್ಲ. ಆದರೂ ಅಷ್ಟು ಪುಟಾಣಿ ಮಕ್ಕಳನ್ನ ಅಷ್ಟು ಬೇಗ ಇನ್ನೂ ಅವು ಆಗ್ತಾನೆ ಪ್ರಪಂಚಕ್ಕೆ ಕಾಲಿಟ್ಟಿರ್ತವೆ. ಆಲ್ರೆಡಿ ಫೋಟೋ ಶೂಟ್ ಅಂದ್ಬಿಟ್ಟು ಈ ಥರ ಆ ಥರ ಮಲಗಿಸಿ ಫೋಟೋ ತೆಗಿತಾ ಇರ್ತಾರೆ. ಅಯ್ಯೋ ಕತೆ ಅಂತ ಹೇಳ್ತೀನಿ ನಾನಂತೂ. ಒಟ್ಟಿನಲ್ಲಿ ಟ್ರೆಂಡಿಂಗ್ ಅಂತೂ ಚೆನ್ನಾಗಿದೆ, ಇಲ್ಲ ಅಂತಲ್ಲ. ಯಾಕಂದರೆ ಬ್ಯೂಟಿಫುಲ್ ಮೆಮೊರೀಸ್ ಉಳ್ಕೊಳ್ಳುತ್ತೆ ಲಾಸ್ಟ್ವರೆಗೂ. ಆದರೂ ಏನೋ ಒಂಥರ ಇತ್ತೀಚಿನ ದಿನಗಳಲ್ಲಿ ಏನೇನು ಆಗ್ತಿದ್ದಾವೆ ಅಂತಲೇ ಗೊತ್ತಾಗ್ತಿಲ್ಲ. ಅವಾಗೆಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ಇರಲಿಲ್ಲ, ಇವಾಗೆಲ್ಲ ಪ್ರೀ ವೆಡ್ಡಿಂಗ್ ಶೂಟ್ಗಳು ಹೆವಿ ಆಗಿಬಿಟ್ಟಿವೆ. ಎಂಥ ಅಂದರೆ ಸ್ವಲ್ಪ ಫೈನಾನ್ಷಿಯಲಿ ಕಡಿಮೆ ಇರೋರು ಕೂಡ ಇಲ್ಲ ನಾವು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಬೇಕು ಅಂತ ಮೈಂಡ್ಸೆಟ್ ಇಟ್ಕೊಂಡಿದ್ದಾರೆ. ಹಾಗೆ ಟ್ರೆಂಡಿಗೆ ತಕ್ಕನಾಗೆ ನಾವು ಕೂಡ ಹೋಗ್ತಾ ಇರಬೇಕಾಗುತ್ತೆ. ಎಲ್ಲನೂ ಫಾಲೋ ಅಪ್ ಮಾಡಿದ್ರೇ ನಾವು ಅಪ್ಡೇಟ್ ಆಗಿದ್ದೀವಿ ಅನ್ಕೋತಾರೆ ಜನಗಳು. ಇಲ್ಲ ಅಂದರೆ ಯಾವ ಗುರಿಯು ಯಾವಾಗಲೂ ಹಿಂದಿನ ಕಾಲದಲ್ಲೇ ಇದ್ದಾವೆ ಅಂತ ಖಂಡಿತ ಅಂದೇ ಅನ್ಕೊತಾರೆ. ಸೊ ಫೈನಲಿ ಹರಟೆ ಗಿರಿಟೆ ಎಲ್ಲ ಹೊಡ್ಕೊಂಡು ಆಲ್ಮೋಸ್ಟ್ ಅಕ್ಕ ತಂಗಿರೆಲ್ಲ ಒಟ್ಟಿಗೆ ಸೇರಿದರೆ ಹರಟೆ ಅನ್ನೋದು ಕಾಮನ್ ಆಗಿರುತ್ತೆ. ಹಾಗಾಗಿ ನಾನು ನಮ್ಮ ದೊಡ್ಡಪ್ಪನ ಮಕ್ಳುಗಳು ಎಲ್ಲರೂ ಚಿಕ್ಕಪ್ಪನ ಮಕ್ಳು ಅವರು ಇವರು ಅಂದ್ಕೊಂಡು ಹರಟೆ ಹೊಡ್ಕೊಂಡು ಈ ನನ್ನ ಮಗ ಅಂತೂ ಕ್ವಾಟ್ಲೆ ಕೊಟ್ಟ ಅಂದರೆ ಸಿಕ್ಕಾಬಟ್ಟೆ ಆಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಆಮೇಲೆ ಒಂದು ಸ್ವೀಟ್ ಕೊಟ್ಟೆ, ಅದು ತಿನ್ನೋವರೆಗೂ ಸುಮ್ಮನಿದ್ದ. ತಿಂದಾದ್ಮೇಲೆ ಹಳೆ ವರ್ಷ ತೆಗೆದ. ಆಮೇಲೆ ಇತ್ತೀಚೆಗೆ ನನ್ನ ಮಗ ಏನು ಮಾಡಿಬಿಟ್ಟಿದ್ದಾನೆ ಅಂದರೆ ವೀಡಿಯೋ ಆನ್ ಮಾಡ್ಕೊಂಡ್ರೆ ಸಾಕು ಹಾಯ್ ಮಾಡೋದು ಕಲ್ತ್ಬಿಟ್ಟಿದ್ದಾನೆ. ಅದಂತೂ ಒಂಥರ ಏನೋ ಒಂಥರ ಖುಷಿ. ಯಾಕಂದರೆ ಮಕ್ಕಳು ಪ್ರತಿದಿನ ಒಂದೊಂದು ಹೊಸ ವಿಷಯನ ಕಲ್ತ್ಕೊಳ್ತಾ ಹೋಗ್ತಾರೆ. ಸೊ ನಾವು ಹೇಗೆ ಅವ್ರ ಮುಂದೆ ಬಿಹೇವ್ ಮಾಡ್ತೀವಿ ಆ ಥರ ಅವರು ಕೂಡ ಬಿಹೇವ್ ಮಾಡ್ತಾರೆ ಅಂತ ನನಗೆ ಇತ್ತೀಚೆಗೆ ಅರ್ಥ ಆಗ್ತಿದೆ. ಆಮೇಲೆ ಶಾಸ್ತ್ರ ಎಲ್ಲ ದೊಡ್ಡವ್ರದ್ದಾದ್ಮೇಲೆ ಮಾಮೂಲಿ ಗೊತ್ತೇ ಇರುತ್ತಲ್ಲ, ಗೀಟೋಸ್ ಎಲ್ಲ ತೆಗೆಸ್ಕೊಂಡು ರೆಡಿ ಎಲ್ಲ ಮುಗೀತು. ರೆಡಿ ಆಗಿದ್ದಾಯಿತು, ಫಂಕ್ಷನ್ ಅಟೆಂಡ್ ಮಾಡಿದ್ದಾಯಿತು. ಊಟ ಕೂಡ ಖಂಡಿತ ಸೂಪರಾಗಿತ್ತು. ಎಲ್ಲ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ನಾನು ರಿಟರ್ನ್ ಬರಬೇಕಿತ್ತು ಊರಿಗೆ. ಯಾಕಂದರೆ ಶಿವರಾತ್ರಿ ಹಬ್ಬದ ದಿನವೇ ಅದು ಕಳಿಸಿದ್ದು ಅವ್ರನ್ನ ನಮ್ಮ ಚಿಕ್ಕಿನ. ಹಂಗಾಗಿ ಅವತ್ತೇ ರಿಟರ್ನ್ ವಾಪಸ್ ಬರಬೇಕಿತ್ತು. ಅದಾದ ಒಂದು 4 to 5 ಡೇಸಿಗೆ ನನ್ನ ತಂಗಿ ಮದುವೆ ಇದ್ದಿದ್ದು. ಆ್ಯಕ್ಚುಲಿ ಅದೇ ವ್ಲಾಗ್ನ ನಾನು ಫಸ್ಟ್ ಹಾಕ್ಬಿಟ್ಟಿದ್ದೀನಿ. ಆಮೇಲೆ ಮುಗಿಸ್ಕೊಂಡು ನನ್ನ ಪಾಡು ನಾನು ಮನೆಗೆ ಬಂದುಬಿಟ್ಟೆ. ಆಲ್ಮೋಸ್ಟ್ ಸಂಜೆ ಅಂದರೆ ನೈಟ್ ಆಗಿತ್ತು. ನೈಟ್ ಆಗಿದ್ದಾಗ ಇರೋದೇ 3 ಜನ ಅಂದ್ಬಿಟ್ಟು ಲೈಟಾಗಿ ಹಂಗೆ ಸ್ವಲ್ಪ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಟೊಮೊಟೊ ಚಿತ್ರಾನ್ನ ಮಾಡ್ತಾಯಿದ್ದೆ. ಬಟ್ ನನ್ನ ಮಗಳು ಬಂದು ಕಾಲಿಗೆ ಬೀಳ್ತಾವಳೆ. ಅಮ್ಮ ಇವ್ನ ಕಾಟ ತಡೆಯೋಕ್ಕಾಗ್ತಿಲ್ಲಮ್ಮ, ಹೊಡಿತಾನೆ ಅಮ್ಮ ಅಂತ. ಏನು ಈ ಚಿಕ್ಕವು ಎಷ್ಟು ಫಾಸ್ಟಾಗಿರ್ತವೆ ಅಂದರೆ ಅವಳನ್ನೇ ಹೊಡಿತಾನೆ ಅವನು ನನ್ನ ಮಗ. ಇವಾಗಲೇ ಕೈ ಕಾಲೆಲ್ಲ ಕಚ್ಚಿ ಮಡಗಿದ್ದಾನೆ, ತಲೆ ಎಲ್ಲ ಜುಂಗಾಡಿ ಅವಳನ್ನ ಅಳಿಸ್ತಾನೆ ದಿನ. ಅದೇ ಗೋಳು ನಮ್ಮ ಮನೇಲಿ. ಇವರಿಬ್ಬರು ಜಗಳ ಬಿಡಿಸಿ ಸುಸ್ತಾಗ್ಬಿಟ್ಟೈತೆ ನನಗಂತೂ. ಅವಳು ಎಲ್ಲೂ ಕೂರಕ್ಕೆ ಬಿಡಲ್ಲ ಈ ನನ್ನ ಮಗ. ಹೋಗಿ ಅವಳನ್ನ ತುಂಬ ಕೆಣಕಿ ಕಾಟ ಕೊಡ್ತಾನೆ. ಅವಳಂತೂ ಫುಲ್ ಜೋರಾಗಿ ಅಳ್ತಾ ಇದ್ಲು. ಅದಕ್ಕೆ ವೀಡಿಯೋ ಮಾಡ್ತೀನಿ ಅಂದರೆ ಆಗ ಸ್ವಲ್ಪ ನಗ್ತಾ ಇದ್ಲು ನನ್ನ ಮಗಳು. ಆಮೇಲೆ ಹೇಳಬೇಕಂದ್ರೆ ಮಕ್ಕಳಿರೋ ಮನೇಲಿ ಕಾಮನಾಗಿ ಎಲ್ರಿಗೂ ಗೊತ್ತೇ ಇರುತ್ತೆ, ಜಗಳ. ಅವ್ರು ಜಗಳ ಬಿಡಿಸೋದೇ ಒಂದು ದೊಡ್ಡ ಸಮಸ್ಯೆ ಆಗಿರುತ್ತೆ. ಏನಿಲ್ಲ, ಸ್ವಲ್ಪ ದೊಡ್ಡವರಾಗ್ತಾ ಸರಿ ಹೋಗ್ತಾರೆ. ಬಟ್ ನಾನಂತೂ ಚೆನ್ನಾಗಿ ಹೊಡೆದಾಕ್ಬಿಡ್ತೀನಿ ಒಂದೊಂದ್ಸಲ ಕೋಪ ಬಂದಾಗ. ನನಗೆ ಕೋಪ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಇಬ್ರಿಗೂ ಒಂದೊಂದು ಕೊಡ್ತೀನಿ, ಅವಾಗ ಸುಮ್ಮನೆ ಕೂತ್ಕೋತಾರೆ. ಹಾಗೆ ನಮ್ಮಮ್ಮಗೆ ಅವ್ರು ರೈಸ್ ಐಟಮ್ ಏನು ಕೂಡ ತಿನ್ನಲ್ಲ. ಹಾಗಾಗಿ ಅವ್ರಿಗೆ ಪಲ್ಯ ಎಲ್ಲ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಬಿಡೋಣ ಅಂತ ಮಾಡ್ತಾಯಿದ್ದೆ ಬೇಗ. ಆಲ್ಮೋಸ್ಟ್ ಸಂಜೆ ಆಗಿಬಿಟ್ಟಿತ್ತು. ಒಂದು 7 o'clock ಆಗಿತ್ತು ಅನ್ಕೊತೀನಿ. ಅವರಿಗೆ ಸ್ವಲ್ಪ ಅವಲಕ್ಕಿದು ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ಒಂದು ಕಡೆ ಪಲ್ಯ ಎತ್ತಿಟ್ಬಿಟ್ಟು ಇನ್ನೊಂದು ಕಡೆ
ಒಂದು ಕಡೆ ಅವರು ರೈಸ್ ತಿನ್ನಲ್ಲ, ಹಂಗಾಗಿ ಅವಲಕ್ಕಿ ಮಾಡಿಬಿಟ್ಟು ಇಟ್ಟೆ. ಹಾಗೆ ನನ್ನ ಮಗಳು ಕೂಡ ಆಮೇಲೆ ಅವಳನ್ನ ಸಮಾಧಾನ ಮಾಡಿ ಸ್ವಲ್ಪ ಅಳ್ತಾ ಇದ್ಲಲ್ಲ ಅಂದ್ಬಿಟ್ಟು ವೀಡಿಯೋ ಮಾಡೋಕ್ಕೆ ಅಂದ್ಬಿಟ್ಟು ಹೇಳಿದೆ. ಅದಕ್ಕೆ ಎಲ್ಲರೂ ಹೇಗಿದ್ದೀರಾ ಅಂತ ಇದ್ದಾಳೆ ಅವಳು. ಅಯ್ಯೋ ಕತೆ ಹುಡುಗಿ ಅಂತ ಹೇಳ್ಬೋದು. ಸದ್ಯಕ್ಕೆ ಇದಾಗಿತ್ತು ನನ್ನ ಒಂದು ವ್ಲಾಗ್ ಅಂತ ಹೇಳ್ಬೋದು. ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಪ್ರೀತಿ ಪಾತ್ರರಿಗೆ ಈ ವ್ಲಾಗ್ನ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.